16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ವಿಶೇಷ ಸಂಚಿಕೆಯ ಚರ್ಚೆಯ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಲಿಂಗಾಯತರು ಫುಟ್ಬಾಲ್ ಆದ್ರ ಈ ರಾಜಕಾರಣಿಗಳ ಕೈಯಲ್ಲಿ ಪಾಲಿಟಿಕ್ಸ್ ಮಾಡಲು ಲಿಂಗಾಯತರೇ ಬೇಕಾ? ಸ್ವಾಮೀಜಿಗಳ ಶ್ರೇಷ್ಠತೆಯಲ್ಲಿ ಪಾಲಿಟಿಕ್ಸ್ ಬೇಕಾ? ವೀರಶೈವ ಬೇರೆ, ಲಿಂಗಾಯತ ಬೇರೆ. ಹಿಂದೂಗಳ ಅವಿಭಾಜ್ಯ ಅಂಗ ಲಿಂಗಾಯತರು. ನಿಜಕ್ಕೂ ಬಸವಣ್ಣ ಯಾರು? ಲಿಂಗಾಯತರಿಗೆ ವೀರಶೈವದ ಅವಶ್ಯಕತೆ ಇದೆ. ವೀರಶೈವ ಲಿಂಗಾಯತರ ಹೆಸರು ಹೇಳಿ ಹಿಂದೂಗಳಲ್ಲಿ ಒಡಕು ಹುಟ್ಟಿಸುತ್ತಿರುವವರು ಯಾರು? ಗಣೇರಿ ಶ್ರೀಗಳು ಶ್ರೇಷ್ಠನೋ, ನಿಜಗುಣಾನಂದ ಶ್ರೀಗಳು ಶ್ರೇಷ್ಠನೋ? ಲಿಂಗಾಯತರ ಕೈಯಲ್ಲಿ ಲಿಂಗ ಕೊಟ್ಟಿದ್ದು ಯಾರು? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯ ಚೌಕಟ್ಟನ್ನು ನಾವು ಹಾಕೊಂಡಿದ್ದೀವಿ ಅಂತ. ಸೊ ಈ ಒಂದು ಚರ್ಚೆಯ ಚೌಕಟ್ಟಿನ ಕುರಿತಾಗಿ ವಿಶೇಷ ಚರ್ಚೆ ಮಾಡಲು ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಆ್ಯಂಡ್ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಮಲ್ಲಪ್ಪ ಜೋತಾವರ್ ಸಾಹೇಬರು ಬಂದಿದ್ದಾರೆ. ಸರ್, ತಮಗೆ ಸ್ವಾಗತ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಶೋಗೆ. ಮೊದಲೇದಾಗಿ, ಲಿಂಗಾಯತರು ಫುಟ್ಬಾಲ್ ಆದ್ರ ಸರ್? ಫುಟ್ಬಾಲ್ ಆದರೂ ವಾಲಿಬಾಲ್ ಆದರೂ ಒಟ್ಟಿನಲ್ಲಿ ಆಗಿದ್ದೇನು ಸುಳ್ಳಲ್ಲ. ಯಾಕಪ್ಪ ಅಂತಂದ್ರೆ ಈ ಲಿಂಗಾಯತರು ಅನ್ನುವಂಥ ನೆಲಗಟ್ಟಿನಲ್ಲ ಯತ್ನಾಳರು ಒಂದು ರೀತಿಯಾಗಿ ಹೇಳ್ತಾರೆ, ಎಂ ಬಿ ಪಾಟೀಲ್ ಒಂದು ರೀತಿಯಾಗಿ ಹೇಳ್ತಾರೆ. ಇದನ್ನು ಏನಂತರ ಅವಶ್ಯಕತೆ ಇದೆ ಇವರಿಗೆ? ಸಿದ್ದರಾಮಯ್ಯನವರು ಒಂದು ರೀತಿ ವಾದ ಮಾಡ್ತಾರೆ. ಇವೆಲ್ಲವೂ ನೋಡಿದಾಗ ಮತ್ತು ಅದಕ್ಕೆ ಯಡಿಯೂರಪ್ಪನವರು ಇವರು ಬದಲಾಗಿ ಒಂದು ರೀತಿ ಮಾತಾಡ್ತಾರೆ. ಇವ್ರು ಯಾರು ಏನಂತ ವೀರಶೈವ ಅಂದ್ರೆ ಅದ್ರ ಕಲ್ಪನೆ ಅದನೋ ಇಲ್ಲವೋ, ಲಿಂಗಾಯತದ ಕಲ್ಪನೆ ಅದನೋ ಇಲ್ಲವೋ? ಹೌದು. ಅದೇ ಕಾಲಕ್ಕೆ ಹಿಂದೂ ಅಂದರೆ ಆ್ಯಕ್ಚುಲಿ ಏನು, ಹಿಂದುತ್ವ ಅಂದರೆ ಏನು, ಗಾಂಧಿ ಹಿಂದೂ ಏನು, ಗೋಡ್ಸೆ ಹಿಂದೂ ಏನು, ಇವುದರದಲ್ಲಿ ಏನಾದರೂ ಅಂತರಗಳಿದ್ದಾವೆ ಇವ್ರಿಗೆ ಗೊತ್ತದನೋ ಇಲ್ಲವೋ ಅಂತ ಅನಿಸ್ತದೆ. ಅಂದರೆ ಇಲ್ಲಿ ಜ್ಞಾನದ ಒಂದು ಸ್ವಲ್ಪ ಕೊರತೆ ಐತೆ. ಜ್ಞಾನದ ಕೊರತೆ ಅನ್ನೋಗಿದ್ರು ಎಲ್ಲರೂ ತಿಳುವಳಿಕೆ ಇದ್ದಾರೆ ರೀ. ಆದರೆ ಪೊಲಿಟಿಕ್ಸ್ ಮಾಡ್ಬೇಕು. ಪೊಲಿಟಿಕ್ಸ್ ಮಾಡ್ಬೇಕಾಗಿತ್ತು. ಇವ್ರಿಗೆ ಯಾರು ಜ್ಞಾನ ಇಲ್ಲ ಅಂತಲ್ಲ, ಎವ್ರಿ ಒನ್ ಈಸ್ ಇಂಟೆಲಿಜೆಂಟ್. ಆದ್ರೆ ಅದನ್ನ ತಮಗೆ ಹೆಂಗೆ ಲಾಭ ಬೇಕು ಅದನ್ನು ಸದುಪಯೋಗ ಮಾಡ್ಬೋದು, ದುರುಪಯೋಗ ಮಾಡ್ಬೋದು. ಯಾಕಂದ್ರೆ ಈಗ ನೋಡ್ರಿ, ಮೊದಲೇ ಸಿದ್ದರಾಮಯ್ಯನವ್ರದ್ದು ತಗೊಳ್ರಿ. ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮ ಸ್ಥಾಪನೆಗೆ ಬೆನ್ನು ಹತ್ತಿದ್ದೆ ಆಗ. ನಿಜವಾಗಿಯೂ ಬಸವಣ್ಣವ್ರು ಓದಿಲ್ಲ ಅಂತಲ್ಲ ಅವರು. ಆದ್ರೆ ಇದೇ ಕಾಲಕ್ಕೆ ನಮ್ಮ ಯತ್ನಾಳ್ ಹೇಳ್ತಾರೆ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿರಿ ಅಂತ ಎಲ್ಲೂ ಹೇಳಿಲ್ಲ ಬಸವಣ್ಣ ಅಂತಾಳೆ. ಹಂಗಂತ ಹೇಳಿದ್ರೆ ಹಂಗಂತ ಹೇಳಿದ್ರೆ ಬುದ್ಧ ಮತ್ತೆ ಮಹಾವೀರರು ಇವರೆಲ್ಲರೂ ನಾನು ಬೇರೆ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿಲ್ವಲ್ಲ, ಬೇರೆ ಇದನ್ನ ಧರ್ಮವನ್ನ ನಮ್ಮ ಧರ್ಮ ಸ್ಥಾಪನೆ ಮಾಡಿದ್ದೆಲ್ಲ ಹೇಳಿಲ್ಲ. ಅದೇ ಕಾರಣಕ್ಕೆ ಒಂದಿಷ್ಟು ನಾವು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯರು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯವಾಗಿ ಅಂತ. ಅಂದ್ರೆ ಈಗ ಲಿಂಗಾಯತ ಅನ್ನುವಂಥ ಮಾತನ್ನು ಬಸವಣ್ಣವ್ರು ಎಲ್ಲಿ ಹೇಳಿಲ್ಲ. ಅವ್ರ ಮಾತು ಒಪ್ಕೊಳ್ಳು ನಾವು ಯತ್ನಾಳರನ್ನ. ಆದರೆ ಯತ್ನಾಳರು ಹೇಳಿದಂಗೂ ಅವರು ಹೇಳಿಲ್ಲ. ಯತ್ನಾಳರು ಮತ್ತು ಸಿದ್ದರಾಮಯ್ಯ ಮಧ್ಯದಲ್ಲೇ ಬಸವಣ್ಣನ ಇವ್ರು ಯಾಕೆ ತರ್ತಾ ಇದ್ದಾರಂತ. ಹೌದು, ಇವ್ರ ರಾಜಕೀಯ ಏಳಿಗೆಗೆ ಇವ್ರು ಹಿಂದುತ್ವ ಹೊಡ್ಬೇಕಾಗ್ಯದ ನಮ್ಮ ಯತ್ನಾಳರಿಗೆ. ಸ್ವತಃ ಪಕ್ಷಗಳಲ್ಲಿ ಕೂಡ ಹೇಳಕತ್ತಿದ್ರ. ಹೌದು, ಸಿದ್ದರಾಮಯ್ಯ ಅವರಿಗೆ ಲಿಂಗಾಯತನ ಹೊಡಿಬೇಕಾಗಿತ್ತು ಅನ್ನೋಕ್ಕಿಂತ ಲಿಂಗಾಯತ ಹೊಡ್ಬೇಕಾಗಿದ್ದಾವೆ. ಯಾಕೆ